ಮನಸ್ಸು ಮಂದಾರ ಅಧ್ಯಾಯ 7. ಅನಿರೀಕ್ಷಿತವಾಗಿ ಬಂದ ಮಗನನ್ನು ಗಾಯತ್ರಿ ದೇವಿ ಆಶ್ಚರ್ಯದಿಂದ ಸ್ವಾಗತಿಸಿದರು. ಇದೇನೋ ಹೀಗೆ ದಿಢೀರಂತ ಪ್ರತ್ಯಕ್ಷನಾಗಿದ್ದೀಯಾ? ಬರಬೇಕು ಅನ್ನಿಸ್ತು, ಬಂದೆ. ಒಳ್ಳೆಯದಾಯ್ತು. ನನಗೂ ನಿನ್ನನ್ನು ಯಾವಾಗ ನೋಡ್ತೀನೋ ಅನ್ನಿಸಿತ್ತು. ಮರುದಿನ ಬೆಳಗ್ಗೆ ಅವನು ಕಿಟಕಿಯ ತೆರೆ ಸರಿಸಿ ಪದ್ಮಿನಿಯ ಮನೆ ಕಡೆ ಇಣುಕಿದ. ಲಂಗ ಧಾವಣಿ ಧರಿಸಿದ್ದ 17-18 ವರ್ಷದ ಕಪ್ಪು ಹುಡುಗಿಯೊಬ್ಬಳು ಬಾಗಿಲಿಗೆ ನೀರು ಹಾಕುತ್ತಾ ಹಾಡುತ್ತಿದ್ದಳು. ಅವನು ಕೆಳಗೆ ಇಳಿದು ಬಂದು ತಾಯಿಯನ್ನು ಕೇಳಿದ. ಅಮ್ಮ, ಪದ್ಮಿನಿ ಮನೆಯವರು ಎಲ್ಲಿ? ಅದೊಂದು ದೊಡ್ಡ ಕತೆ, ಆಮೇಲೆ ಹೇಳ್ತೀನಿ. ಮೊದಲು ಸ್ನಾನ ಮಾಡಿ ಬಾ. ಮೊದಲು ಹೇಳಮ್ಮ. ನೀನು ಮೊದಲು ಸ್ನಾನ ಮಾಡಿ ತಿಂಡಿ ತಿನ್ನು, ಆಮೇಲೆ ಹೇಳ್ತೀನಿ. ಅವನು ವಾದ ಮಾಡದೆ ಸ್ನಾನ ಮುಗಿಸಿದ. ತಿಂಡಿ ತಿಂದ ನಂತರ ಪುನಃ ಪ್ರಶ್ನಿಸಿದ. ಅಮ್ಮ, ಪದ್ಮಿನಿ ಮನೆಯವರ ಸಮಾಚಾರವೇನು? ನಿನಗೆ ಆ ವಿಷಯ ತಿಳಿದರೆ ಬೇಸರವಾಗುತ್ತೆ ಅಂತ ನಾನು ಏನೂ ತಿಳಿಸಲಿಲ್ಲ. ಪದ್ಮಿನಿ ಮನೆಯವರು ಈ ಮನೆ ಬಿಟ್ಟು 1 ತಿಂಗಳಾಯಿತು. ಅವರು ಯಾಕೆ ಮನೆ ಬಿಟ್ಟು ಹೋದರು? ಅದೊಂದು ದೊಡ್ಡ ಕಥೆ ಅಂತ ಆಗಲೇ ಹೇಳಿದ್ನಲ್ಲ. ಪದ್ಮಿನಿಯ ಜೊತೆ ಹೆಚ್ಚು ಸಲಿಗೆ ಬೇಡ ಅಂತ ಹೇಳಿದ್ರೆ ನೀನು ನನ್ನ ಮಾತು ಕೇಳಿರಲಿಲ್ಲ. ಒಂದಿನ ಏನಾಯ್ತು ಗೊತ್ತಾ? ಶಾಸ್ತ್ರಿಗಳು ಬಂದು ನೇರವಾಗಿ ನನ್ನನ್ನು ಕೇಳಿದ್ರು, ಯಾವಾಗ ಮದುವೆ ಇಟ್ಟುಕೊಳ್ಳೋಣ ಅಂತ. ಶಾಸ್ತ್ರಿಗಳು ಕೇಳಿದ್ರಾ? ಹೌದಪ್ಪ. ನಾನಾಗ ಪ್ರಮೋದ್ ಬರಲಿ ಅಂತ ಹೇಳಿಬಿಟ್ಟೆ. ಅವತ್ತು ಸುಮ್ಮನಿದ್ದವರು 4 ದಿನ ಬಿಟ್ಟು ಬಂದು ತಡ ಮಾಡುವಂತಿಲ್ಲ. ಹುಡುಗರು ತುಂಬ ಮುಂದುವರೆದಿದ್ದಾರೆ. ಪದ್ಮಿನಿಗೀಗ 3 ತಿಂಗಳು ಅಂತ ಹೇಳಿದ್ರು. ನೀನು ಆ ರೀತಿ ಕೆಲಸ ಮಾಡುವವನಲ್ಲ ಅಂತ ನನಗೆ ಗೊತ್ತಪ್ಪ. ಆದ್ದರಿಂದ ನಾನು ಸಿಕ್ಕಾಪಟ್ಟೆ ಬೈದೆ. ಪದ್ಮಿನಿ ಏನಂದಳಮ್ಮ? ನಾನು ಅವಳನ್ನು ಮಾತಾಡ್ಸೋದಕ್ಕೆ ಹೋಗಲಿಲ್ಲ. ನಂಬಿಕೆ ದ್ರೋಹ ಮಾಡಿದ ಚಂಡಾಲಿ ಅವಳು. ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಕ್ಕೆ ಒಳ್ಳೆಯ ಉಡುಗೊರೆ ಕೊಟ್ಲು. ಅಮ್ಮ, ನನಗ್ಯಾಕೋ ನಂಬಕ್ಕೆ ಆಗ್ತಿಲ್ಲ. ನಾನು ಏನು ಹೇಳಿದ್ರೂ ಸುಳ್ಳು ಅಂತ ಆಗುತ್ತೆ. ಭಟ್ಟರಿಗೂ ಈ ವಿಚಾರ ಗೊತ್ತು. ಬೇಕಾದರೆ ಅವರನ್ನೇ ಕೇಳು. ಭಟ್ರೆ, ಬನ್ನಿ ಇಲ್ಲಿ. ಭಟ್ರು ಸೌಟು ಹಿಡಿದು ಪ್ರತ್ಯಕ್ಷರಾದರು. ಭಟ್ರೆ, ಪದ್ಮಿನಿ ವಿಚಾರ ಹೇಳಿದ್ರೆ ಇವನು ಸುಳ್ಳು ಅಂತಿದ್ದಾನೆ. ನೀವಾದರೂ ಹೇಳಿಪ. ರಾಯರೇ, ಅಮ್ಮವರು ಹೇಳಿದ್ದೆಲ್ಲ ನಿಜ. ಶಾಸ್ತ್ರಿಗಳು ಹೆಣ್ಣು ಮಕ್ಕಳಿಗೆ ಅತಿ ಸಲಿಗೆ ಕೊಟ್ಟಿದ್ರು. ಅದರ ಪರಿಣಾಮವೇ ಇದು. ಆಯಿತು, ನೀವು ಒಳಗೆ ಹೋಗಿ ಎಂದ ಪ್ರಮೋದ್. ಅವರು ಒಳಗೆ ಹೋದ ಮೇಲೆ ತಾಯಿಯತ್ತ ತಿರುಗಿ ಹೇಳಿದ. ಏನಾದರೂ ಆಗಲಿ ಅಮ್ಮ, ನೀನು ನನಗೆ ತಕ್ಷಣ ವಿಷಯ ತಿಳಿಸ್ಬೇಕಿತ್ತು. ಯಾಕೆ? ನಾನು ತಕ್ಷಣ ಬರ್ತಿದ್ದೆ. ನೀನು ಬಂದು ಏನು ಮಾಡ್ತಿದ್ದೆ? ಅಮ್ಮ, ಪದ್ಮಿನಿ ಬಗ್ಗೆ ನಿನಗೆ ನಂಬಿಕೆ ಇಲ್ಲದಿದ್ರೂ ನನಗಿದೆ. ಅವಳಿಂದ ಖಂಡಿತ ಯಾವ ತಪ್ಪು ನಡೆದಿರಲಾರದು. ನಿನಗೆ ಇನ್ಯಾವ ರೀತಿ ಹೇಳಬೇಕು ನನಗೆ ಅರ್ಥವಾಗ್ತಿಲ್ಲ. ಹೋಗಲಿ, ಅವರು ಎಲ್ಲಿಗೆ ಹೋದರು ಅಂತನಾದರೂ ಹೇಳು. ಯಾರಿಗೆ ಗೊತ್ತು? ಇಲ್ಲಿರಕ್ಕೆ ಅವರಿಗೆ ಮುಖವೆಲ್ಲಿತ್ತು? ಮನೆ ಬೀಗದ ಕೈ ಭಟ್ಟರ ಕೈಗಿಟ್ಟು ಹೊರಟು ಹೋದ್ರಂತೆ. ಭಟ್ಟರು ಎಲ್ಲಿಗೆ ಹೋಗ್ತೀರಾ ಅಂತ ಕೇಳಿದ್ದಕ್ಕೆ ಉತ್ತರವನ್ನೇ ಕೊಡಲಿಲ್ವಂತೆ. ಅಮ್ಮ, ಅವರು ಖಂಡಿತ ನಿಮಗೆ ಹೇಳಿ ಹೋಗಲಿಲ್ವಾ? ಇಲ್ಲಪ್ಪ, ಹೇಳಿದಿದ್ರೆ ನಾನು ಯಾವುದಾದ್ರೂ ರೀತಿಯಲ್ಲಿ ಸಹಾಯ ಮಾಡ್ತಿದ್ದೆ. ಅವನು ನಿಟ್ಟುಸಿರು ಬಿಟ್ಟ. ಯಾವುದೇ ರೀತಿಯಲ್ಲಿ ಯೋಚಿಸಿದರೂ ಅವನಿಗೆ ತಾಯಿಯ ಮಾತಿನಲ್ಲಿ ನಂಬಿಕೆಯೇ ಬರಲಿಲ್ಲ. ಅವನ ಮನಸ್ಸು ಮಾತ್ರ ಯಾವಾಗಲೂ ಅವಳ ಬಗ್ಗೆಯೇ ಯೋಚಿಸುತ್ತಿತ್ತು. ಪದ್ಮಿನಿಯನ್ನು ನಾನು ಸರಿಯಾಗಿ ಅರ್ಥ ಮಾಡಿಕೊಂಡಿರಲಿಲ್ಲವೇ? ಚಿಕ್ಕಂದಿನಿಂದ ಒಟ್ಟಿಗೆ ಬೆಳೆದ ನನ್ನ ಜೊತೆಯೇ ಅವಳು ಸರಿಯಾದ ಎಲ್ಲೆ ದಾಟಿ ನಡೆಯುತ್ತಿರಲಿಲ್ಲ. ಅವಳು ಬೇರೆಯವರ ಜೊತೆ, ಅದು ಮದುವೆಯಾಗದಿರುವಾಗ, ಅನುಚಿತವಾಗಿ ನಡೆದುಕೊಳ್ಳುತ್ತಾಳೆಯೇ? ಅಥವಾ ಅವಳೇನಾದರೂ ಯಾರಿಂದಲಾದರೂ ಅತ್ಯಾಚಾರಕ್ಕೆ ಗುರಿಯಾಗಿರಬಹುದೇ? ಹಾಗೆ ಗುರಿಯಾಗಿದ್ದರೂ ಸುಳ್ಳು ಅಪವಾದ ಖಂಡಿತ ನನ್ನ ಮೇಲೆ ಹೊರಿಸುತ್ತಿರಲಿಲ್ಲ. ಇದರಲ್ಲಿ ಸತ್ಯಾಂಶ ಎಷ್ಟು? ಅವನು ಚಿಂತಿಸಿ ಉತ್ತರ ಕಾಣದೆ ತೊಳಲಾಡಿದ. ಅವನು ಪುನಃ ಬಾಂಬೆಗೆ ಹೋಗುವ ವಿಚಾರವನ್ನೇ ಎತ್ತಲಿಲ್ಲ. ಗಾಯತ್ರಿ ದೇವಿಯು ಒತ್ತಾಯ ಮಾಡಲಿಲ್ಲ. ಪದ್ಮಿನಿ ಇಲ್ಲದ ಬೆಂಗಳೂರು ಅವನಿಗೆ ಬೇಸರ ತಂದಿತು. ಅಶೋಕ ಈಗ ಹಾಸನದಲ್ಲಿದ್ದ, ಮುರುಳಿ ಚಿತ್ರದುರ್ಗದಲ್ಲಿದ್ದ. ಸರಿಯಾದ ಸ್ನೇಹಿತರು ಇಲ್ಲದಿದ್ದರಿಂದ ಅವನ ಬೇಸರ ನೂರ್ಮಡಿಯಾಯಿತು. ಅವನು ಬೇಜಾರು ಎಂದು ಗೊಣಗಾಡುವುದನ್ನು ಕೇಳಲಾರದೆ ಗಾಯತ್ರಿ ದೇವಿ ಹೇಳಿದರು. ಇಷ್ಟು ದಿನ ಓದು, ಕಾಲೇಜು ಅಂತ ಇದ್ದಿದ್ದಾಯಿತು. ಇನ್ಮೇಲಾದರೂ ಆಫೀಸ್ಗೆ ಹೋಗಿ ಭಗವಾನ್ಗೆ ಸಹಾಯ ಮಾಡು. ಅವನ ಕೆಲಸದ ಹೊರೆ ಕಡಿಮೆಯಾಗುತ್ತೆ. ಒಲ್ಲದ ಮನಸ್ಸಿನಿಂದಲೇ ಅವನು ಮರುದಿನದಿಂದ ಆಫೀಸ್ಗೆ ಹೊರಟ. 15 ದಿನ ಕಳೆಯುವಷ್ಟರಲ್ಲಿ ಅವನಿಗೆ ಕೆಲಸದಲ್ಲಿ ಆಸಕ್ತಿ ಮೂಡಿತು. ಚಿಕ್ಕ ಯಜಮಾನರು ಆಡಳಿತ ವಹಿಸಿಕೊಂಡ ಮೇಲೆ ಕೆಲಸಗಾರರು ಚುರುಕಾದರು. ಬೆಳಗ್ಗೆ 9 ಗಂಟೆಗೆ ತಿಂಡಿ ತಿಂದುಕೊಂಡು ಹೊರಟರೆ ಸಾಯಂಕಾಲ 6-7 ಗಂಟೆಗೆ ವಾಪಸ್ಸಾಗುತ್ತಿದ್ದ. ಮಗ ಕೆಲಸದಲ್ಲಿ ತನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡಾಗ ಗಾಯತ್ರಿ ದೇವಿಗೆ ಸಮಾಧಾನವಾಯಿತು. 2 ತಿಂಗಳು ಕಳೆದವು.
ಪದ್ಮಿನಿಯ ಬಗ್ಗೆ ಯಾವ ವಿಷಯವೂ ತಿಳಿಯದೆ ಪ್ರಮೋದ್ ತುಂಬ ಬೇಸರಗೊಂಡಿದ್ದ. ಈ ಮಧ್ಯೆ ಗಾಯತ್ರಿ ದೇವಿ ಮಗನ ಮದುವೆ ಬಗ್ಗೆ ಆಸಕ್ತಿ ವಹಿಸಿದರು. ಒಂದು ರಾತ್ರಿ ಊಟ ಮಾಡುತ್ತಿದ್ದಾಗ ಮಗನಿಗೆ ಹೇಳಿದರು, ಪ್ರಮೋದ್, ನಿನ್ನ ಓದು ಮುಗಿಯಿತು, ಕೆಲಸದ ಜವಾಬ್ದಾರಿಯನ್ನು ತೆಗೆದುಕೊಂಡಾಯಿತು, ಇನ್ನು ಮೇಲಾದರೂ ಮದುವೆ ಬಗ್ಗೆ ಯೋಚಿಸು. ನನಗೀಗಾಗಲೇ ಪದ್ಮಿನಿಯ ಜೊತೆ ಮಾನಸಿಕವಾಗಿ ಮದುವೆಯಾಗಿದೆಯಮ್ಮ ಎನ್ನಲು ಅವನು ಬಯಸಿದ. ಆದರೆ ಅದರಿಂದ ಪ್ರಯೋಜನವಿಲ್ಲವೆನಿಸಿತು. ಆದ್ದರಿಂದ ಹೇಳಿದ, ಅಮ್ಮ, ನನಗೀಗಲೇ ಮದುವೆಯಾಗಕ್ಕೆ ಇಷ್ಟವಿಲ್ಲ. ಇನ್ಯಾವಾಗ ಮದುವೆಯಾಗ್ತೀಯಾ? ಅಮ್ಮ, ಪದ್ಮಿನಿ ಆಗೋವರೆಗೂ ನಾನು ಮದುವೆಯಾಗಲ್ಲ. ಏನು ಹಾಗಂದ್ರೆ? ಅವಳೇನಾದರೂ ಈಗಾಗಲೇ ಮದುವೆಯಾಗಿದ್ದರೆ ನಾನು ಬೇರೆ ಹುಡುಗಿ ಬಗ್ಗೆ ಯೋಚಿಸ್ತೀನಿ. ಮೊದಲು ನಾನು ಅವಳನ್ನು ನೋಡಬೇಕು. ನಿನ್ನದೆಂತಹ ಹುಚ್ಚು ಪ್ರಮೋದ್? ನೀತಿಗೆಟ್ಟವಳ ಬಗ್ಗೆ ನಿನಗ್ಯಾಕೆ ಇಷ್ಟೊಂದು ಅಭಿಮಾನ? ನೀನು ಅವಳನ್ನು ಮರೆತು ನಾನು ನೋಡಿದ ಹುಡುಗಿಯನ್ನು ಮದುವೆಯಾಗು. ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಯಾಕೆ ಸಾಧ್ಯವಿಲ್ಲ? ರಾವ್ ಬಹದ್ದೂರ್ ವಂಶಕ್ಕೆ ಸೇರಿರುವ ರಾಜಾರಾವ್ ಮಗಳು ರಂಜಿನಿ ತುಂಬ ಮುದ್ದಾಗಿದ್ದಾಳೆ, BSc ಮಾಡಿದ್ದಾಳೆ. ನಿಮ್ಮಿಬ್ಬರ ಜಾತಕ ತುಂಬ ಚೆನ್ನಾಗಿ ಹೊಂದುತ್ತದೆ. ಅವಳನ್ನು ಒಂದು ಸಲ ನೋಡು. ಆದರೆ ಪ್ರಮೋದ್ ಒಪ್ಪಲಿಲ್ಲ. ಇದೇ ಸಂದರ್ಭದಲ್ಲಿ ಒಂದು ರಾತ್ರಿ ಸರ್ವೋತ್ತಮ್ ಫೋನ್ ಮಾಡಿದ. ಪ್ರಮೋದ್, ಅದಿತಿ ಮದುವೆ ನಿಶ್ಚಯವಾಗಿದೆ. ಅವಳು ತುಂಬ ಹೆದರಿದ್ದಾಳೆ. ಅವಳಿಗೆ ಈ ಮದುವೆ ಕೊಂಚನೂ ಇಷ್ಟವಿಲ್ಲ. ನೀನು ನನಗೆ ಕೆಲಸ ಕೊಡ್ತೀನಿ ಅಂತ ಭರವಸೆ ಕೊಟ್ಟರೆ ಅದಿತಿ ಜೊತೆ ಬಂದ್ಬಿಡ್ತೀನಿ. ಅದನ್ನು ಕೇಳಬೇಕೇನು? ನಿಶ್ಚಿಂತೆಯಿಂದ ಹೊರಟು ಬಾ. ನಿಮ್ಮಮ್ಮ ಬೈಯಲ್ವಾ? ಆ ಚಿಂತೆ ನಿನಗೆ ಬೇಡ. ನಿಮ್ಮಮ್ಮ ಏನು ಹೇಳಿದ್ರು? ಅದಿತಿ ಕೈ ಬಿಡಬೇಡ, ಅವಳನ್ನು ಎಲ್ಲಿಗಾದರೂ ಕರ್ಕೊಂಡು ಹೋಗು ಅಂತಿದ್ದಾರೆ. ಅಮ್ಮನ ಆಶೀರ್ವಾದ ಇರುವಾಗ ಎಲ್ಲ ಒಳ್ಳೆಯದಾಗುತ್ತೆ. ಬೇಗ ಬಂದ್ಬಿಡು, ನಾನೆಲ್ಲ ಏರ್ಪಾಡು ಮಾಡ್ತೀನಿ. ಅವನು ಫೋನ್ ಕೆಳಗಿಟ್ಟಾಗ ಗಾಯತ್ರಿ ದೇವಿ ಅನುಮಾನದಿಂದ ಕೇಳಿದರು, ಯಾರದು ಫೋನ್? ಸರ್ವೋತ್ತಮಂದು. ಏನಂತೆ ವಿಷಯ? ಇದೇ, ಈಗಲೇ ನಿನಗೆ ಹೇಳಲ್ಲ, 4-5 ದಿನಗಳಲ್ಲಿ ನಿನಗೆ ಗೊತ್ತಾಗುತ್ತದೆ. ಇದೇನು ನಿನ್ನ ಮಾತು ಪ್ರಮೋದ್? ನಿನ್ನ ಮಾತು ಕಥೆ ಕೇಳಿದರೆ ನೀವಿಬ್ಬರು ಸೇರಿಕೊಂಡು ಏನೋ ಮಾಡ್ತಿದ್ದೀರಾ ಅನ್ನಿಸ್ತಿದೆ. ನಿನ್ನ ಸಹಾಯವಿಲ್ಲದೆ ನಾವೇನು ಮಾಡೋಕ್ಕಾಗಲ್ಲ ಅಮ್ಮ, ಕೊಂಚ ತಾಳ್ಮೆಯಿಂದಿರು. ನೀನು ಸರ್ವೋತ್ತಮನಿಗೆ ಹಣಕಾಸಿನ ಸಹಾಯ ಮಾಡ್ತಿದ್ದೀಯೇನೋ? ನಿನ್ನ ಯಾವ ಪ್ರಶ್ನೆಗಳಿಗೂ ನನ್ನಿಂದ ಉತ್ತರ ಸಿಗಲ್ಲ. ನಾನು ಬಾಂಬೆಗೆ ಫೋನ್ ಮಾಡ್ತೀನಿ, ಧಾರಾಳವಾಗಿ ಮಾಡು ಎಂದ ಪ್ರಮೋದ್ ನಿರ್ವಿಕಾರವಾಗಿ ಏನು ಫೋನ್ ಮಾಡಬೇಕೆಂದು ತಿಳಿಯದೆ ಗಾಯತ್ರಿ ದೇವಿ ಮನಾದರು. ಸರ್ವೋತ್ತಮ್ ಫೋನ್ ಮಾಡಿ 2 ದಿನಗಳಾಗಿದ್ದವು. ಒಂದು ಬೆಳಗ್ಗೆ ಪ್ರಮೋದ್ ಏಳುವ ವೇಳೆಗೆ ಸರ್ವೋತ್ತಮ್ ಅದಿತಿಯ ಜೊತೆ ಹಾಜರಾದ. ಗಾಯತ್ರಿ ದೇವಿ ಅವರನ್ನು ನೋಡಿ ಹುಬ್ಬುಗಂಟೆಕ್ಕಿದರು. ಅವರಿಬ್ಬರು ಸ್ನಾನ ಮುಗಿಸಿ ತಿಂಡಿ ತಿಂದು ರೆಸ್ಟ್ ತೆಗೆದುಕೊಳ್ಳಲು ಹೋದಾಗ ಪ್ರಮೋದ್ ತಾಯಿಗೆ ಅವರ ವಿಚಾರ ಹೇಳಿದ. ಅಮ್ಮ, ಅದಿತಿ ಕೋಟ್ಯಾಧೀಶ್ವರನ ಮಗಳು. ಅವಳು ಸರ್ವೋತ್ತಮ್ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದಾರೆ. ಅವರಿಬ್ಬರು ಅಮ್ಮಂದಿರಿಗೆ ಈ ಮದುವೆ ಒಪ್ಪಿಗೆ ಇದೆ, ಆದರೆ ಅಪ್ಪಂದಿರಿಗೆ ಈ ಮದುವೆ ಒಪ್ಪಿಗೆ ಇಲ್ಲ. ಅದಕ್ಕೇನು ಮಾಡಬೇಕು? ನಾವು ಅವರಿಬ್ಬರ ಮದುವೆ ಇಲ್ಲಿ ಮಾಡಿಸಬೇಕು. ಅದು ಸಾಧ್ಯವಿಲ್ಲ. ಯಾಕೆ ಸಾಧ್ಯವಿಲ್ಲ? ಹಿರಿಯರ ಒಪ್ಪಿಗೆ ಇಲ್ಲದೆ ನಡೆಯುವ ಯಾವ ಮದುವೆಗಳು ಎಂದೂ ಊರ್ಜಿತವಾಗಲ್ಲ. ಅದನ್ನು ನಾನು ಒಪ್ಪಲ್ಲ. ಮದುವೆಯಾಗುವವರು ಅವರು ಒಬ್ಬರನ್ನೊಬ್ಬರು ಮೆಚ್ಚಿದ್ದಾರೆ. ಅವರನ್ನು ಒಂದುಗೂಡಿಸುವುದು ನಮ್ಮ ಕರ್ತವ್ಯ. ಅವಳನ್ನು ಕರ್ಕೊಂಡು ಇಲ್ಲಿಗೆ ಬಂದು ಏನು ಮಾಡ್ತಾನಂತೆ? ಕೆಲಸವಿಲ್ಲದೆ ಈ ಊರಲ್ಲಿ ಹೇಗೆ ಜೀವನ ಸಾಗಿಸ್ತಾರಂತೆ? ಅವನ್ಯಾಕೆ ಕೆಲಸವಿಲ್ಲದೆ ಇದ್ದಾನೆ? ನಮ್ಮ ಆಫೀಸ್ನಲ್ಲೇ ಅವನಿಗೆ ಸೊಗಸಾದ ಕೆಲಸ ಕೊಡ್ತೀನಿ. ಪ್ರಮೋದ್, ನಾನಿನ್ನೂ ಬದುಕಿದ್ದೀನಿ ಅನ್ನುವುದನ್ನು ಮರೆತು ಬಿಟ್ಟಿದೀಯಾ? ನಾನು ನಿನ್ನ ಕೆಲಸಕ್ಕೆ ಸಪೋರ್ಟ್ ಮಾಡಲ್ಲ. ಸರ್ವೋತ್ತಮನ ತಂದೆಗೆ ಫೋನ್ ಮಾಡ್ತೀನಿ. ಅಮ್ಮ, ನೀನೇನಾದರೂ ಹಾಗೆ ಮಾಡಿದ್ರೆ ನಾನು ಸುಮ್ಮನಿರಲ್ಲ. ಮನೇಲಿ ನನಗಷ್ಟು ಸ್ವಾತಂತ್ರ್ಯವಿಲ್ಲದಿದ್ದ ಮೇಲೆ ನಾನು ಯಾಕೆ ಇಲ್ಲಿರಬೇಕು? ನಾನು ಮನೆ ಬಿಟ್ಟು ಹೋಗ್ತೀನಿ. ಪ್ರಮೋದ್. ಅಮ್ಮ, ಇದು ನಿಮ್ಮ ಕಾಲವಲ್ಲ. ಮದುವೆ ವಿಚಾರದಲ್ಲಿ ಯುವಕ ಯುವತಿಯರು ಸ್ವಾತಂತ್ರ್ಯ ಬಯಸ್ತಾರೆ. ನಿಮ್ಮಂತಹವರು ಅದಕ್ಕೆ ಒತ್ತಾಸೆ ಕೊಡಬೇಕು. ಹಿರಿಯರ ನಡುವಿನ ಶೀತಲ ಯುದ್ಧಕ್ಕೆ ಇವರಿಬ್ಬರ ಜೀವನ ಬಲಿಯಾಗಬೇಕಾ? ನಾನು ಸರ್ವೋತ್ತಮ್ಗೆ ಕೆಲಸ ಕೊಡೋದ್ರಿಂದ ನಮಗೆ ಲಾಭ. ಅವನಂತಹ ಒಳ್ಳೆಯ ಕೆಲಸಗಾರ ಸಿಗುವುದಕ್ಕೆ ನಾವು ಪುಣ್ಯ ಮಾಡಿರಬೇಕು. ನಿನಗಿಷ್ಟವಿಲ್ಲದಿದ್ದರೆ ಹೇಳು. ನಾನು ನನ್ನ ಸ್ನೇಹಿತರು ಸೇರಿ ಯಾವುದಾದ್ರೂ ದೇವಸ್ಥಾನದಲ್ಲಿ ಮದುವೆ ನೆರವೇರಿಸ್ತೇವೆ. ಅವನಿಗೆ ಬೇರೆ ಕಡೆ ಕೆಲಸ ಕೊಡಿಸಿ ನಾನು ಒಂದು ಕೆಲಸ ನೋಡಿಕೊಳ್ತೇನೆ. ಅವನ ಮಾತು ಕೇಳಿ ಗಾಯತ್ರಿ ದೇವಿ ಕೊಂಚ ತಣ್ಣಗಾದಂತೆ ತೋರಿತು. ಪ್ರಮೋದ್ ಅವರು ಮೆದುವಾಗಿರುವುದನ್ನು ನೋಡಿ ಹೇಳಿದ, ಅಮ್ಮ, ನಾನು ಅವರಿಬ್ಬರ ಮದುವೆಯನ್ನು ಧರ್ಮಸ್ಥಳದಲ್ಲಿ ಏರ್ಪಾಡು ಮಾಡೋಣ ಅಂದ್ಕೊಂಡಿದ್ದೇನೆ.
ಬೇಡಪ್ಪ, ನಮ್ಮ ಮನೆಯಲ್ಲೇ ಮಾಡೋಣ. ನಮ್ಮ ಗುರುತಿನವರನ್ನೇ ಕರೆಯೋಣ. ಹಿರಿಯಳು ನಾನಿರುವಾಗ ನೀವೇ ಮದುವೆ ಮಾಡಿಸೋದು ಚೆನ್ನಾಗಿರಲ್ಲ. ನಾನೇ ನಿಂತು ಎಲ್ಲ ಮಾಡ್ತೀನಿ. ಪ್ರಮೋದ್ ತಾಯಿಯ ನಿರ್ಧಾರ ಕೇಳಿ ತುಂಬ ಸಂತೋಷವಾಯಿತು. ಸರ್ವೋತ್ತಮ್ ಹೃದಯ ತುಂಬಿ ಬಂದು ಹೇಳಿದ, ಅಮ್ಮ, ನಾನು ಯಾವ ಜನ್ಮದಲ್ಲಿ ನಿಮ್ಮ ಮಗನಾಗಿದ್ದೇನೋ ಏನೋ, ಈ ಜನ್ಮದಲ್ಲಿ ಕೂಡ ಮಗನಂತೆ ನನ್ನನ್ನು ನೋಡಿಕೊಂಡು ಉಪಕಾರ ಮಾಡ್ತಿದ್ದೀರಿ. ಛೇ, ಇದೆಲ್ಲ ಉಪಕಾರನಾ? ನೀನು ಏನೇನೋ ಮಾತಾಡಬೇಡ ಎಂದರು ಗಾಯತ್ರಿ ದೇವಿ. ಗಾಯತ್ರಿ ದೇವಿ ತಮ್ಮ ಹೆಸರಿನಲ್ಲಿ ಲಗ್ನಪತ್ರಿಕೆ ಮುದ್ರಿಸಿದರು. ಮದುವೆಗೆ 2 ದಿನಗಳಿದ್ದವು. ಒಂದು ರಾತ್ರಿ ಪ್ರಮೋದ್ಗೆ ಎಚ್ಚರವಾದಾಗ ಗಾಯತ್ರಿ ದೇವಿ ಯಾರ ಜೊತೆಯಲ್ಲೋ ಫೋನ್ನಲ್ಲಿ ಮಾತನಾಡುತ್ತಿರುವುದು ಕೇಳಿಸಿತು. ನೀವು ನಾಳೆ ಬೆಳಗ್ಗೆ ಹೊರಟರೂ ನಾಳೆ ಸಾಯಂಕಾಲದ ಹೊತ್ತಿಗೆ ಇಲ್ಲಿಗೆ ಬರ್ತೀರಾ? ಮದುವೆ ಏರ್ಪಾಡಾಗಿರೋದು ನಾಡಿದ್ದಿಗೆ. ನಾನು 4 ದಿನಗಳಿಂದ ಫೋನ್ ಮಾಡಿ ಸಾಕಾದೆ. ಪ್ರಮೋದ್ ತನ್ನ ಕೋಣೆಯಲ್ಲೇ ಫೋನ್ ತೆಗೆದುಕೊಂಡು ಆಲಿಸಿದ. ಯಾರೋ ಸರ್ವೋತ್ತಮ್ ಅದಿತಿ ಮದ್ರಾಸ್ಗೆ ಹೋದ್ರು ಅಂತ ಹೇಳಿದ್ರು. ನಾವಿಬ್ರು ಅಲ್ಲಿಗೆ ಹೋಗಿದ್ದೆವು. ನಿನ್ನಿಂದ ತುಂಬ ಉಪಕಾರವಾಯಿತು. ನಾವು ಈಗಲೇ ಕಾರಿನಲ್ಲೇ ಹೊರಡುತ್ತೇವೆ ಎಂದರು ಪುರುಷೋತ್ತಮ್. ನೀವು ಬಂದರೆ ಈ ಮದುವೆ ಖಂಡಿತ ನಡೆಯಲ್ಲ. ಒಪ್ಪಿರುವ ಹಾಗೆ ನಾಟಕ ಆಡ್ತಿದ್ದೇನೆ. ಯಾರಿಗೂ ನನ್ನ ಮೇಲೆ ಅನುಮಾನ ಬಂದಿಲ್ಲ. ನೀವು ಬೇಗ ಹೊರಡಿ. ಅವರ ಸಂಭಾಷಣೆ ಕೇಳಿ ಪ್ರಮೋದ್ ಮೈ ಉರಿಯಿತು. ತನ್ನ ತಾಯಿ ಈ ರೀತಿ ನಂಬಿಕೆ ದ್ರೋಹ ಮಾಡುತ್ತಾಳೆಂದು ಅವನು ಭಾವಿಸಿರಲಿಲ್ಲ. ಈ ವಿಚಾರ ಸರ್ವೋತ್ತಮ್ಗೆ ಹೇಳುವುದೋ ಬೇಡವೋ ಎಂಬ ಯೋಚನೆಯಾಯಿತು. ಹೇಳದೇ ಇದ್ದರೆ ವಿಧಿಯೇ ಇರಲಿಲ್ಲ. ಅವನು ಸರ್ವೋತ್ತಮನನ್ನು ಎಬ್ಬಿಸಿದ. ಏನು ವಿಷಯ ಪ್ರಮೋದ್? ನಮ್ಮಮ್ಮ ನಿಮ್ಮ ತಂದೆಗೆ ಫೋನ್ ಮಾಡಿ ಕರೆಸಿದ್ದಾರೆ. ಏನೇ ಆಗಲಿ ಈ ಮದುವೆ ನಡೆಯಬಾರದು ಅಂತ ನಿನ್ನ ತಂದೆ ಫೋನ್ನಲ್ಲಿ ಹೇಳಿದರು. ಆಂಟಿ ಅಪ್ಪಂಗೆ ಫೋನ್ ಮಾಡಿದ್ರಾ? ಯಾಕೆ ಹಾಗೆ ಮಾಡಿದ್ರು ಪ್ರಮೋದ್? ನಂಗೆ ಯಾಕೋ ನಂಬಕ್ಕೆ ಆಗ್ತಿಲ್ಲ. ಅವರೇ ನಿಂತು ಈ ಮದುವೆ ಮಾಡಿಸ್ತೀನಿ ಅಂದಿದ್ರು. ನಮ್ಮಮ್ಮ ಯಾರಿಗೂ ಅರ್ಥವಾಗದ ವ್ಯಕ್ತಿ. ಅವರನ್ನು ಇಷ್ಟು ದಿನಗಳಿಂದ ನೋಡಿದ ನನಗೆ ಅರ್ಥ ಮಾಡಿಕೊಳ್ಳೋಕ್ಕಾಗಿಲ್ಲ. ಪಾಪ ನಿನಗೆ ಹೇಗೆ ಅರ್ಥವಾಗಬೇಕು? ಈಗೇನು ಮಾಡೋದು? ನಾನು ನಾಳೆ ಬೆಳಗ್ಗೆ ಹೋಗಿ ನನ್ನ ಫ್ರೆಂಡ್ ಸೋಮನ್ನ ಭೇಟಿಯಾಗಿ ಬರ್ತೇನೆ. ನೀವು ಎಲ್ಲಿಗೂ ಹೋಗದೆ ಮನೆಯಲ್ಲೇ ಇರಿ. ಸೋಮು ಯಾರು? ಅವನು ನನ್ನ PUC ಕ್ಲಾಸ್ಮೇಟ್. ಅವನ ತಂದೆ ಶ್ರೀಕಂಠ ಶಾಸ್ತ್ರಿಗಳು. ಪೌರೋಹಿತ್ಯ ಮಾಡ್ತಾರೆ. ಮದುವೆ ನಡೆಸೇ ಬಿಡ್ತೇನೆ. ಅವರಿಗೆ ಹೇಳಿ ನಾಳೆನೇ ನಿಮ್ಮ ಮದುವೆ ನಡೆಸಿಬಿಡ್ತೀನಿ. ನಾಡಿದ್ದಲ್ವ ಮದುವೆ? ಆ ದಿನ ಎಲ್ಲರೆದುರಿಗೆ ತಾಳಿ ಕಟ್ಟು. ನಮ್ಮಮ್ಮ ಸೇರಾದರೆ ನಾನು ಸವಾ ಸೇರು. ಸರ್ವೋತ್ತಮ್ ಕೃತಜ್ಞತೆಯಿಂದ ಅವನ ಕೈ ಹಿಡಿದು ಕಣ್ಣಿಗೆ ಒತ್ತಿಕೊಂಡ. ಮರುದಿನ ಬೆಳಗಾಗುತ್ತಿದ್ದಂತೆ ಪ್ರಮೋದ್ ಹೋಗಿ ಶ್ರೀಕಂಠ ಶಾಸ್ತ್ರಿಗಳನ್ನು ಭೇಟಿ ಮಾಡಿದ. ಅವರು ಮೊದಲು ಒಪ್ಪಲಿಲ್ಲ. ಜಾತಕ ನೋಡಬೇಕು, ಆ ಜಾತಕಗಳಿಗೆ ಮುಹೂರ್ತ ಸರಿ ಹೋಗುತ್ತದೆಯೋ ಇಲ್ಲವೋ ನೋಡಬೇಕು ಎಂದು ರಾಗ ಎಳೆದರು. ಶಾಸ್ತ್ರಿಗಳೇ, ನನಗೆ ಅದೆಲ್ಲ ಗೊತ್ತಿಲ್ಲ. ನಾಳೆನೇ ಅವಳ ಕುತ್ತಿಗೆಗೆ ತಾಳಿ ಕಟ್ಟಬೇಕು. ಒಳ್ಳೆಯ ಘಳಿಗೆಯಲ್ಲಿ ಅವರು ಸತಿಪತಿಗಳಾಗಬೇಕು. ನಿಮ್ಮ ಕೈಲಿ 5,000 ರು ಕೊಡ್ತೀನಿ. ಹಾರ ಮಾಂಗಲ್ಯ ನಾನೇ ತರ್ತೀನಿ. ನೀವು ಮದುವೆ ಮಾಡಿಸಿ 20 ಜನಕ್ಕೆ ನಿಮ್ಮನೆಯಲ್ಲೇ ಊಟದ ವ್ಯವಸ್ಥೆ ಮಾಡಿಬಿಡಿ. 5,000 ರೂಪಾಯಿ ಸಿಗುತ್ತದೆ ಎಂದು ತಿಳಿದೊಡನೆ ಶಾಸ್ತ್ರಿಗಳು ಒಪ್ಪಿದರು. ಅವರಿಗೆ ಹಣ ಕೊಟ್ಟು ಮನೆಗೆ ಬಂದು ಸರ್ವೋತ್ತಮ್ಗೆ ವಿಷಯ ಹೇಳಿದ. ನೀವಿಬ್ಬರು 10 ಗಂಟೆಯ ಹೊತ್ತಿಗೆ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಂತ ಹೊರಡಿ. ನಾನು ಮಾಂಗಲ್ಯ ಹಾರ ತರ್ತೀನಿ. ಪ್ರಮೋದ್, ನನ್ನಿಂದ ನಿಮಗೆಷ್ಟು ತೊಂದರೆ? ತೊಂದರೆ ಏನಿಲ್ಲ. ನೀವು ಮುಂದಿನ ಬೀದಿಯಲ್ಲಿರುವ ಶ್ರೀಕೃಷ್ಣನ ದೇವಸ್ಥಾನದಲ್ಲಿರಿ. ನನ್ನ ಸ್ನೇಹಿತ ಆನಂದ್ ಬರ್ತಾನೆ. ಅವನ ಜೊತೆ ಶಾಸ್ತ್ರಿಗಳ ಮನೆಗೆ ಬನ್ನಿ. ಪ್ರಮೋದ್, ಇವತ್ತಿನ ಸಾಯಂಕಾಲದ ಪತ್ರಿಕೆಯಲ್ಲಿ ಮದುವೆ ಮುಂದೆ ಹೋಗಿದೆ ಅಂತ ಹಾಕ್ಸಿದ್ರೆ ಹೇಗೆ? ಅದು ಮಾಡಬಹುದು ಎಂದ ಪ್ರಮೋದ್. ಸರ್ವೋತ್ತಮ್ ಅದಿತಿಗೆ ಎಲ್ಲ ವಿಷಯ ಹೇಳಿದ. ಪ್ರಮೋದ್ ತಿಂಡಿ ತಿಂದ. ಸರ್ವೋತ್ತಮ್ ಅದಿತಿ ತಿನ್ನಲಿಲ್ಲ. ಸಂಚಿಕೆ ಮುಂದುವರಿಯುತ್ತದೆ. ನಿರೀಕ್ಷಿಸಿ.